ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಆಲ್ರೆಡಿ ಮ್ಯಾಚ್ ಮುಗ್ದು ಎಷ್ಟೋ ಆಯಿತು, ಒಂದು 3-4 ಗಂಟೆ ಆಯ್ತು ಮ್ಯಾಚ್ ಮುಗ್ದು. ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಮ್ಮ ಭಾರತ ತಂಡ ದಾಖಲೆ ಮಾಡಿ ಅಂತ ಹೇಳ್ಬೇಕು. ಸೋತಿರ್ಬೋದು, BJT ಸೋತಿರ್ಬೋದು, ಆದರೂ ಕೂಡ ಬೂಮ್ರಾ ಅವರು, ಸಿರಾಜ್ ಮಿಯಾ ಅವರು ದಾಖಲೆ ಮಾಡಿದ್ರೆ ಅಂತ ಹೇಳಬೇಕು. ಮತ್ತು ಸ್ಯಾಮ್ ಅವರು ಮೊನ್ನೆ ಆದಂಥ ಘಟನೆ ಬಗ್ಗೆ ಕೂಡ ಮಾತಾಡಿದ್ರೆ ಅಂತ ಹೇಳಬೇಕು. ಯಾಕೆ ಆ ಥರ ಕಿರಿಕಿರಿ ಆಯಿತು ಅಂತ ಅದ್ರ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಬೇಕು. ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡ ಸೋಲ್ತು BJTಯನ್ನು. ಯಾಕಂತಾರೆ ಬೂಮ್ರಾ ಅವರು ಇಂಜುರಿ ಆದರೂ ಲಾಸ್ಟ್ ಮ್ಯಾಚ್ ಆಡೋಕ್ಕಾಗಲ್ಲ. ಲಾಸ್ಟ್ ಮ್ಯಾಚ್ ಆಡ್ತು ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಬೇಕು. ಬ್ಯಾಟಿಂಗ್ ಆಡಿದ ಅಷ್ಟೇ. ಯಾಕಂತಾರೆ ಅವರಿಗೆ ಬ್ಯಾಕ್ ಏನೋ ಇಂಜುರಿ ಆದ ಕಾರಣದಾಗಿ ಅವರು ಆಡಲಿಲ್ಲ ಅಂತ ಹೇಳಬೇಕು. ಅದು ಕೂಡ 32 ವಿಕೆಟ್ನ ತೆಗ್ದು ಈಗ ಪಂದ್ಯದ ಶ್ರೇಷ್ಠ ಆಟಗಾರ ಅಂತ ಅನ್ಸ್ಕೊಂಡು ಹೇಳಬೇಕು. 5 ಪಂದ್ಯಕ್ಕೆ 32 ವಿಕೆಟ್ನ ಕಿತ್ತಾರೆ ಬೂಮ್ರಾ ಅಂತ ಹೇಳಬೇಕು. ಇನ್ನೊಂದು ಅಪ್ಡೇಟು ಬಂದು ಸಿರಾಜ್ ಮಿಯಾ ಅವರು ಇವಾಗ 100 ವಿಕೆಟ್ನ ದಾಖಲೆ ಮಾಡಿ ಅಂತ ಹೇಳಬೇಕು. ಟೆಸ್ಟ್ ಸೀರೀಸಲ್ಲಿ 100 ವಿಕೆಟ್ನ ದಾಖಲೆ ಮಾಡಿ ಅಂತ ಹೇಳಬೇಕು. ಟೆಸ್ಟ್ ಅವ್ರ ಕೆರಿಯರಲ್ಲಿ 100 ವಿಕೆಟ್ನ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಬೇಕು. ಇವತ್ತಿನ ಮ್ಯಾಚ್ ಮುಗಿಯುತ್ತೆ ಅಂತ ಹೇಳಬೇಕು. ಇನ್ನೊಂದು ಅಪ್ಡೇಟ್ ಬಂದು ಸ್ಯಾಮ್ ಅವರು ಮೊನ್ನೆ ಆದಂಥ ಗಲಾಟೆ ಬಗ್ಗೆ, ಸ್ಯಾಮ್ ಮತ್ತು ಬೂಮ್ರಾ ನಡುವೆ ಗಲಾಟೆ ಆಯಿತು ಗೊತ್ತಿರ್ಬೋದು. ಅದು ಯಾಕೆ ಆಯ್ತಪ್ಪ ಅನ್ನೋದಾಯಿತು ಅಂತಂದರೆ, ಅವರು ಇದೇ ಓವರ್ನ ಲಾಸ್ಟ್ ಮಾಡಬೇಕು ಅಂತ ಗೊತ್ತಿರ್ಬೋದು. ಪಂದ್ಯ ಮುಗಿಯೋ ಸಮಯದಲ್ಲಿ ಅವರು ಗಲಾಟೆ ಮಾಡ್ಕೊಂಡಿದ್ದು. ಯಾಕಪ್ಪ ಅಂದರೆ ಸ್ಯಾಮ್ ಅವ್ರು ಹೇಳೋ ಪ್ರಕಾರ ನಮಗೆ ಪಂದ್ಯ ಇವಾಗಲೇ ಮುಗಿಬೇಕಿತ್ತು, ಇನ್ನೊಂದು ಓವರ್ ಆಯಿತು ಅಂತ ಅಂದರೆ ನಮಗೆ ವಿಕೆಟ್ ಬೀಳೋ ಸಾಧ್ಯತೆ ಇತ್ತು, ಮತ್ತು ಈಗಲೇ ಮುಗಿಸೋಣ ಅಂತ ನಾವು ಈ ಓವರ್ನ ಸ್ವಲ್ಪ ಡಿಲೇ ಮಾಡೋಣ, ಸ್ವಲ್ಪ ಲೇಟ್ ಮಾಡೋಣ, ಅದಕ್ಕೆ ಕಿರಿಕಿರಿ ಮಾಡೋಣ ಅಂತ ಸ್ವಲ್ಪ ಬೂಮ್ರಾ ಅವ್ರ ಜೊತೆ ಮಾತುಕತೆ ಆಯಿತು. ಅದು ಈ ರೀತಿ ಜಗಳಕ್ಕೆ ಹೋಗೋದೈತೆ ನಾನು ಕೂಡ ಅಂದ್ಕೊಂಡಿರಲ್ಲ ಅಂತ ಸ್ಯಾಮ್ ಅವರು ಕೂಡ ಹೇಳಿದಾರೆ ಅಂತ ಹೇಳಬೇಕು. ಅಪಾಲಜಿ ಕೂಡ ಕೇಳಿದ್ದಾರೆ ಬೂಮ್ರಾ ಅಂತ ಹೇಳಬೇಕು. ಅಪಾಲಜಿ ಮಾಡೋದಲ್ಲ ಗುರು, ದೊಡ್ಡ ವಿಚಾರ. ನಮ್ಮ ಟೀಮ್ ಇಂಡಿಯಾ ನೋಡಿ ಕಲಿಬೇಕು ಯಾವ ರೀತಿ ನಾವು ಡಿಲೇ ಮಾಡಬೇಕು ಅನ್ನೋದು. ಯಾಕಂತಂದರೆ ಋಷಭ್ ಪಂತ್ ನೋಡ್ಗುರು ಫೈನಲ್ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ಹೊಡ್ತಿರೋಂಥ ಮೂಮೆಂಟ್ ಸ್ವಲ್ಪ ನಮ್ಮ ಕಡೆ ತಗೋಬೇಕು ಅಂತ ಅಂದ್ಬಿಟ್ಟು ಪ್ಯಾಡು, ಡ್ರೆಸ್ಸು, ಗ್ಲೌಸ್, ಕೈಲಿರೋ ಗ್ಲೌಸು, ಶೂ ಎಲ್ಲ ಬಿಚ್ಚಾಕಿ ಮನೆ ಕಡೆ ಬಿಟ್ಟು ಅಂತ ಹೇಳಬೇಕು. ಏನೋ ಆಗೈತೆ ನನಗೆ ಆ ರೀತಿ ಡಿಲೇ ಮಾಡಬೇಕು. ಅದು ಬಿಟ್ಬಿಟ್ಟು ಕಿರಿ ಮಾಡೋದಲ್ಲ. ಸ್ಯಾಮ್ ಅವರು ಇನ್ನೂ ಕೂಡ ಕೆರಿಯರ್ನ ಬೆಳೆಸ್ತಿರೋಂಥ ಆಟಗಾರ ಅಂತ ಹೇಳಬೇಕು. ಬೂಮ್ರಾ ಅವರು ಕೆರಿಯರಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ. ಆ ರೀತಿ ಅವ್ರು ಬೇಕೇ ಬೇಕು ಅಂತ ಟೀಮ್ ಇಂಡಿಯಾದವರು ಬೂಮ್ರಾ ಅವರನ್ನ ಉಳಿಸ್ಕೊಂಡು ನಿಲ್ಲಬೇಕು. ಆದರೆ ಸ್ಯಾಮ್ ಅವರಾಗಿ ಅವ್ರ ಇಮೇಜ್ಗೆ ಡ್ಯಾಮೇಜ್ ಆಯಿತು ಅಂತಾದರೆ ಅವರು IPL ಬರ್ತವರು ಟ್ರೋಲ್ ಆಗ್ತಾರೆ. ಯಾವುದೋ ಒಂದು ಇದ್ಕೋಯ್ತು ಅಂದ್ರೆ ಟ್ರೋಲ್ ಆಗ್ತಾರೆ. ಮಿಸ್ಸಾಗಿ ಈಗ ಆಸ್ಟ್ರೇಲಿಯಾದಲ್ಲಿ ಆಡ್ತಾರೆ, ಆಸ್ಟ್ರೇಲಿಯಾದಲ್ಲಿ ಆಡೇ ಫ್ಯಾನ್ಸ್ಗಳವ್ರಿಗೆ ಉರಿಸ್ತಾವ್ರೆ. ಇಂಡಿಯಾ ಟೀಮಲ್ಲಿ ಬಂದು BJT ಅಥವಾ ಯಾವುದೋ ಒಂದು T20 ಸೀರೀಸು, ODI ಸೀರೀಸು ಅಥವಾ IPLಗೆ ಬತ್ತು ಅಂತಂದರೆ ಅಭಿಮಾನಿಗಳು ಸುಮ್ಮನೆ ಬಿಡ್ತಾರಾ ಗುರು? ಏನಂತಿಲ್ಲ ಕನ್ಸ ಕಮೆಂಟ್ ಮಾಡಿ ಗುರು. ಇದೆಲ್ಲ ಸರಿ ಬರಲ್ಲ ಯಂಗ್ಸ್ಟರ್ಗಳು ಅಂತ ಹೇಳ್ತೀನಿ. ಆದರೂ ಕೂಡ ಇವತ್ತಿನ ಅಪ್ಡೇಟ್ ಆಗಿದೆ ಅಂತ ಕನ್ಸ ಕಮೆಂಟ್ ಮಾಡಿ. ಮತ್ತು ಬೂಮ್ರಾ, ಸಿರಾಜ್ ಮಿಯಾ ಅವರ ದಾಖಲೆ ಇಂಡಿಯಾ ಗೆಲ್ಲಬೇಕಿತ್ತು, ಆದರೆ ಬೌಲಿಂಗ್ ಅಟ್ಯಾಕ್ ಅಷ್ಟೊಂದು ಚೆನ್ನಾಗಿತ್ತಿಲ್ಲ ಭಾರತ ತಂಡ ಗೊತ್ತಿರ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಭಾರತ್ ಮಾತಾ ಕಿ ಜೈ. ಸಬ್ಸ್ಕ್ರೈಬ್ ಆಗಿ ಗುರು, ಮರಿಬೇಡಿ.